ಟೆಲಿಗ್ರಾಮ್ ವಿರುದ್ಧದ ಸಮರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮೇಲುಗೈಯಾಗಿದೆ. ಕೇಂದ್ರಕ್ಕೆ ಬಹಳ ದೊಡ್ಡದಾದಂತಹ ಜಯ ಇದರಲ್ಲಿ ಲಭಿಸಿರುವಂಥದ್ದು. ಟೆಲಿಗ್ರಾಮ್ ನಿಷೇಧವನ್ನ ತೆರವುಗೊಳಿಸುವುದಕ್ಕೆ ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ. ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ನಿರ್ಬಂಧವನ್ನ ವಿಧಿಸಿತ್ತು ಕೇಂದ್ರ. ಅದನ್ನ ಪ್ರಶ್ನಿಸಿ ಏನು ಟೆಲಿಗ್ರಾಮ್ ಕೋರ್ಟ್ ಮೆಟ್ಟಿಲೇರಿತ್ತು. ಟೆಲಿಗ್ರಾಮ್ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಈಗ ಕೋರ್ಟ್ ವಜಾಗೊಳಿಸಿದೆ. ನೀಟ್ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ಗೆ ನಿರ್ಬಂಧವನ್ನ ಕೇಂದ್ರ ಹೇರಿತು. ಯಾಕಂದ್ರೆ ಕಳೆದ ಬಾರಿ ಟೆಲಿಗ್ರಾಮ್ ಮೂಲಕವೇ ಈ ಪೇಪರ್ ಲೀಕ್ ಆಗಿತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಮರುಪರೀಕ್ಷೆ ಮುಕ್ತಾಯ ಆಗೋವರೆಗೂ ಕೂಡ ಟೆಲಿಗ್ರಾಮ್ಗೆ ನಿರ್ಬಂಧ ಹೇರಿತ್ತು. ಆ ಕ್ರಮವನ್ನ ವಿರೋಧಿಸಿ ಅದನ್ನ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿದ್ರು. ಟೆಲಿಗ್ರಾಮ್ ಸಂಸ್ಥೆಯ ಕಡೆಗಿಂದ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ನಿರ್ಬಂಧ ತೆರವುಗೊಳಿಸೋದಕ್ಕೆ ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ. ಟೆಲಿಗ್ರಾಮ್ ತಾತ್ಕಾಲಿಕ ನಿಷೇಧ ಎತ್ತಿ ಹಿಡಿದಿದೆ ದೆಹಲಿ ಹೈಕೋರ್ಟ್. ಜೂನ್ 22ರವರೆಗೆ ಅಪ್ಲಿಕೇಶನ್ ಮೇಲಿನ ನಿಷೇಧ ಮುಂದುವರಿಕೆ ಆಗ್ತಾ ಇದೆ. ನ್ಯಾಯಮೂರ್ತಿ ತೇಜಸ್ ಕಾರ್ಯ ನೇತೃತ್ವದ ಪೀಠದಿಂದ ಆದೇಶವನ್ನು ಹೊರಡಿಸಲಾಗಿದ್ದು, ಐಟಿ ಕಾಯ್ದೆ ಸೆಕ್ಷನ್ 69A ಅಡಿಯಲ್ಲಿ ಕ್ರಮ ಸಮಂಜಸ ಹೇಳಿದೆ ಕೋರ್ಟ್. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆ ಹಿಡಿಯುವುದಕ್ಕೆ ಸದ್ಯಕ್ಕೆ ಜಾರಿಯಲ್ಲಿರಲಿದೆ ನಿಷೇಧ. ಇದೇ ರೀತಿ ಮುಂದುವರಿಯುತ್ತೆ. ಇನ್ನು ಬೋಟ್ ಬಳಸಿ ಮಾಹಿತಿ ಹಂಚುವಂತಹ ಟೆಲಿಗ್ರಾಮ್ ಫ್ರಾಂಕ್ಲಿನ್ ಸ್ಪೈನ್ ಅಂತ SG ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಪರೀಕ್ಷಾ ಪಾವಿತ್ರ್ಯತೆ ಮುಖ್ಯ ಅಂತ ನ್ಯಾಯಾಲಯ ಎತ್ತಿ ಹಿಡಿದಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಂಚನೆಯಿಂದ ತಡೆಯುವುದಕ್ಕೆ ಸದ್ಯಕ್ಕೆ ಈ ನಿಷೇಧ ಮುಂದುವರಿಯಲಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನೀಟ್ ಎಕ್ಸಾಮ್ ನಲ್ಲಿ ಲೀಕ್ ಆದಂತದ್ದು ಕೇಂದ್ರಕ್ಕೆ ಬಹಳ ದೊಡ್ಡ ಮುಜುಗರ ತಂದಂತಹ ವಿಚಾರ. ಈಗ ಮರುಪರೀಕ್ಷೆಯ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಟೆಲಿಗ್ರಾಮ್ ವಿರುದ್ಧ ಏನು ಕ್ರಮಕ್ಕೆ ಮುಂದಾಯಿತು, ಅದು ಎಲ್ಲೋ ಕೇಂದ್ರಕ್ಕೆ ಮತ್ತೆ ಹೊಡೆತ ಕೊಡುತ್ತಾ ಅಂತ ಅನಿಸ್ತಾ ಇತ್ತು ಟೆಲಿಗ್ರಾಮ್ ಹೈಕೋರ್ಟ್ ಮೆಟ್ಟಿಲಿದ್ದಂತಹ ಹಿನ್ನೆಲೆಯಲ್ಲಿ. ಆದ್ರೆ ಈಗ ನೋಡ್ತಾ ಹೋದ್ರೆ ಕೇಂದ್ರಕ್ಕೆ ಜಯ ಸಿಕ್ಕಿದೆ. ಈಗ ಕೋರ್ಟ್ ಪ್ರಮುಖವಾಗಿ ಯಾವ ಅಂಶಗಳನ್ನ ಪರಿಗಣಿಸಿದೆ ಅಂತ? ಪ್ರತಿಮಾ, ಮೇ 3ರಂದು ಇಡೀ ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಕೆಲವು ದಿವಸಗಳ ಬಳಿಕ ಗೊತ್ತಾಯಿತು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಿದೆ ಅಂತ. ಇದು ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆನ ಬರೆದಿದ್ರು. ವಿದ್ಯಾರ್ಥಿಗಳು ಆಘಾತಕ್ಕೊಳಗಾಗಿದ್ರು. ನಂತರ NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಏನಿದೆ, ಇದೀಗ ಮತ್ತೆ ಹೊಸ ದಿನಾಂಕವನ್ನು ಘೋಷಣೆ ಮಾಡಿದೆ. ಮರುಪರೀಕ್ಷೆಯನ್ನ ಮಾಡಲಿಕ್ಕೆ 21ನೇ ತಾರೀಕು ಭಾನುವಾರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹದ್ದು. ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಟೆಲಿಗ್ರಾಮ್ ಅನ್ನ ಬಳಸಿಕೊಂಡು, ಟೆಲಿಗ್ರಾಮ್ ಆಪ್ ಅನ್ನ ಬಳಸಿಕೊಂಡು ಇಡೀ ಪ್ರಶ್ನೆ ಪತ್ರಿಕೆಗಳನ್ನು ಹಂಚಲಾಗಿತ್ತು ಅನ್ನುವಂತ ಆರೋಪ ಇರುವಂತಹದ್ದು. ಹಾಗಾಗಿಯೇ ಈಗ ಮರುಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನ 22ನೇ ತಾರೀಕಿನವರೆಗೂ ಕೂಡ ಬಂದ್ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಇದರಿಂದ ಟೆಲಿಗ್ರಾಮ್ ಕಂಪನಿ ಏನಿದೆ ಇದು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಕೇಂದ್ರ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಹೈಕೋರ್ಟ್ ಇವತ್ತು ವಿಚಾರಣೆಯನ್ನು ನಡೆಸಿರುವಂತಹದ್ದು. ಸುದೀರ್ಘ ವಿಚಾರಣೆಯನ್ನು ನಡೆಸಿ ಒಂದು ಅಂತಿಮ ತೀರ್ಪನ್ನ ಕೊಟ್ಟಿದೆ. ಏನು ಟೆಲಿಗ್ರಾಮ್ ಕಂಪನಿ ಏನು ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿರುವಂತಹದ್ದು. ಕೇಂದ್ರ ಸರ್ಕಾರದ ನಡೆ ಸಮಂಜಸವಾಗಿದೆ. ಐಟಿ ಕಾಯ್ದೆ ಅನ್ವಯ ಈ ಒಂದು ಕ್ರಮ ಏನು ತೆಗೆದುಕೊಂಡಿದೆ ಇದು ಸಮಂಜಸ ಆಗಿದೆ. ಮತ್ತೆ ಇದು ವಿದ್ಯಾರ್ಥಿಗಳ ಭವಿಷ್ಯ ಅಡಗಿರೋದ್ರಿಂದ, ಮತ್ತೆ ಈ ಹಿಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದಕ್ಕೆ ಟೆಲಿಗ್ರಾಮ್ ಆಪ್ ಅನ್ನ ಬಳಸ್ಕೊಳ್ಳಲಾಗಿತ್ತು. ಹಾಗಾಗಿ ಈ ಒಂದು 2-3 ದಿವಸ ಏನು ಟೆಲಿಗ್ರಾಮ್ ಆಪ್ ಅನ್ನ ಬಂದ್ ಮಾಡಿರೋದೇನಿದೆ ಇದು ಸಮಂಜಸ. ಕೇಂದ್ರ ಸರ್ಕಾರ ಸರಿಯಾದ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಾದಂತಹ ತೇಜಸ್ ಕಾರ್ಯ ಅವರು ಈ ಒಂದು ಆದೇಶವನ್ನು ಕೊಟ್ಟಿರುವಂತಹದ್ದು. ಹೀಗಾಗಿ 22ನೇ ತಾರೀಕಿನವರೆಗೂ ಕೂಡ ಟೆಲಿಗ್ರಾಮ್ ಆಪ್ ಬಂದಿರುತ್ತೆ. ಮತ್ತೆ ಟೆಲಿಗ್ರಾಮ್ ಆಪ್ ಮೂಲಕ ಯಾವುದೇ ರೀತಿಯಾದಂತಹ ಸಂದೇಶ ರವಾನೆ ಆಗಲಿ ಅಥವಾ ಪ್ರಶ್ನೆ ಪತ್ರಿಕೆ ಅನ್ನುವಂಥ ನಿಟ್ಟಿನಲ್ಲಿ PDF ಕಳಿಸೋದಾಗ್ಲಿ ಎಲ್ಲವೂ ಕೂಡ ಈಗ ನಿರ್ಬಂಧ ಇರುವಂತಹದ್ದು. ಬಹು ಮುಖ್ಯವಾಗಿ ಮರುಪರೀಕ್ಷೆಯನ್ನ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಅಥವಾ NTA ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿರುವಂತಹದ್ದು. ಸೇನೆಯ ನೆರವನ್ನು ಕೂಡ ತೆಗೆದುಕೊಂಡಿದೆ. ಬಹುಮುಖ್ಯವಾಗಿ ಹೈದರಾಬಾದ್ ಮತ್ತೆ ಅಹಮದಾಬಾದ್ನಲ್ಲಿ ಪ್ರಶ್ನೆ ಪತ್ರಿಕೆಗಳು ತಯಾರಾಗ್ತವೆ. ಈ ತಯಾರಾದಂತಹ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲ ಸೆಂಟರ್ಗಳಿಗೆ ಸಾಗಿಸಬೇಕು ಅಂತಂದ್ರೆ ಸೇನೆ ಹೆಲಿಕಾಪ್ಟರ್ ಮತ್ತೆ ವಿಮಾನಗಳನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಜೊತೆಗೆ ಪ್ರಶ್ನೆ ಪತ್ರಿಕೆಗಳಿಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ, ಎಲ್ಲಿ ಇಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆ ಆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಮತ್ತೆ ಎಲ್ಲೂ ಸೋರಿಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ CSF ಮತ್ತೆ CRPF ಭದ್ರತೆಯನ್ನು ಕೂಡ ಮಾಡಲಾಗಿರುವಂತಹದ್ದು. ಬಹುಮುಖ್ಯವಾಗಿ ಬಯೋಮೆಟ್ರಿಕ್ ಅಂದ್ರೆ ಯಾರು ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೀಲಿಕ್ಕೆ ಹೋಗ್ತಾರೆ
ಬರ್ತಾರೆ ಅವರಿಗೆ ಬಯೋಮೆಟ್ರಿಕ್ ಮೂಲಕ ಅವರಿಗೆ ಎಂಟ್ರಿಯನ್ನ ಕೊಡಲಾಗುತ್ತೆ. ಯಾಕಂದ್ರೆ ನಕಲಿ ಅಭ್ಯರ್ಥಿಗಳನ್ನ ತಡೆಯುವ ಉದ್ದೇಶದಿಂದಲೂ ಕೂಡ ಆಗಿರುವಂತಹದ್ದು. ಮತ್ತೆ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವಂತಹ ಪ್ರಾಧ್ಯಾಪಕರು ಯಾರಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಯೂಸ್ ಮಾಡಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಆಶಾಭಾವದಿಂದ ಇದ್ದಾರೆ. ಅಂದ್ರೆ ಕಳೆದ ಬಾರಿ ಆದಂತಹ ಸೋರಿಕೆಯಿಂದ ಇಡೀ ದೇಶಾದ್ಯಂತ ನೀಟ್ ಬರೆದಂತಹ ವಿದ್ಯಾರ್ಥಿಗಳು ಆಘಾತಕ್ಕೆ ಒಳಗಾಗಿದ್ರು. 10ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ಪ್ರಕರಣಗಳು ಮರುಕಳಿಸಬಾರದು, ಸೋರಿಕೆಯನ್ನು ತಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಜೂನ್ 21ರಂದು ದೇಶದಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆ ನಡೆಸಲಾಗುತ್ತೆ. ಮರುಪರೀಕ್ಷೆ ನಡೆಸುವುದಕ್ಕೆ ಯುದ್ಧದ ರೀತಿ ಸನ್ನದ್ಧವಾಗಿದೆ. ಮಧ್ಯಾಹ್ನ 2:30ರಿಂದ ಸಂಜೆ 5 ಗಂಟೆವರೆಗೆ ಪರೀಕ್ಷೆಯ ಸಮಯ ನಿಗದಿಪಡಿಸಲಾಗಿದ್ದು, ನಾಡಿದ್ದು ದೇಶದಾದ್ಯಂತ 552 ನಗರಗಳಲ್ಲಿ ಪರೀಕ್ಷೆ ನಡೆಸಲಾಗಿದೆ. 5,000ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೀತಾ ಇದ್ದು, ವಿದೇಶಗಳಲ್ಲೂ ಕೂಡ ನೀಟ್ ಪರೀಕ್ಷೆ ನಡೀತಾ ಇದೆ. 14 ಅಂತಾರಾಷ್ಟ್ರೀಯ ನಗರಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದ್ದು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೂನ್ 21ನೇ ತಾರೀಕಿನಂದು ದೇಶದಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆ ನಡೀತಾ ಇದ್ದು, ಸಕಲ ಸಿದ್ಧತೆಗಳನ್ನ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಮಾಡಿಕೊಳ್ತಿದ್ದಾರೆ. ಇದೊಂದು ರೀತಿ ಯುದ್ಧದ ರೀತಿ ಸನ್ನದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೆಲಿಕಾಪ್ಟರ್ಗಳ ಮೂಲಕ ಅಂದ್ರೆ ವಿಶೇಷ ವಿಮಾನದ ಮೂಲಕ ಪ್ರಶ್ನೆ ಪತ್ರಿಕೆಯ ಬಂಡಲ್ ರವಾನೆಯಾಗತ್ತೆ. ಇದಕ್ಕೆ ಸಿಆರ್ಪಿಎಫ್ನ ಭದ್ರತೆ, ಪರೀಕ್ಷಾ ಕೇಂದ್ರಗಳ ಸುತ್ತ ಕೂಡ ಕಟ್ಟುನಿಟ್ಟಿನ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ಅನ್ನ ನಿಷೇಧಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಇದಕ್ಕಾಗಿ ಇದು ಯುದ್ಧದ ರೀತಿಯಲ್ಲಿ ಸನ್ನದ್ಧ ಆಗಿದ್ದು ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಅಷ್ಟು ಭದ್ರತೆಯನ್ನ ನೀಡಲಾಗ್ತಾ ಇದೆ. ಜೂನ್ 21ಕ್ಕೇನು ನೀಟ್ ಮರುಪರೀಕ್ಷೆ ಇದೆ. ಮರುಪರೀಕ್ಷೆ ಆಗ್ತಾ ಇರೋದೇ ಲೀಕ್ ಆದಂತಹ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಆ ಹಿನ್ನೆಲೆಯಲ್ಲೇ ಬಹಳ ಎಚ್ಚರಿಕೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಬಹಳಷ್ಟು ಪ್ರತಿಭಟನೆಗಳು ನಡೆದವು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬಂದಂಥದ್ದು ನಿಜಕ್ಕೂ ಬಹಳ ಶೋಚನೀಯ. ಹಾಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದಾಗಿ ಇದಕ್ಕೆ ಬಹಳಷ್ಟು ಭದ್ರತೆ.